ನೋಡಿ ಅಷ್ಟರಲ್ಲೇ ನಮ್ಮಲ್ಲಿ ಹಳೆ ಮಾತುಗಳೆಲ್ಲ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಯಾವಾಗಲೂ ಆ ಕೀರ್ತಿ ಕಾಣಿಸೋದು ತಗೊಳ್ಳೋ ಮೆಡಲ್ಗಳಲ್ಲ. ನಮ್ಮ ಭಾರತಕ್ಕೆ ಮೆಡಲ್ಗಳನ್ನು ತಂದಿರೋ ಹೆಣ್ಮಕ್ಳು ಅಂತ ಬಂದಾಗ ಬರೀ PV ಸಿಂಧು ಬರಲ್ಲ ರೀ, ನಮ್ಮ ಕರ್ನಾಟಕದ ಪ್ರಣತಿ ಬರ್ತಾಳೆ ನಮಗೆ. ನೀನು ನಿನ್ನ ಮ್ಯಾಚ್ಗೆ ಹೋಗೋಕೆ ಮುಂಚೆ ಏನೇನೆಲ್ಲ ಮಾಡ್ತೀಯ, ಹೆಂಗೆ ತಯಾರು ಮಾಡ್ಕೋತೀಯಾ? ನಾನೇನು ಮಾಡಲ್ಲ, ನಾನು ಜಸ್ಟ್ ಆಂಜನೇಯ ಸ್ವಾಮಿಗೆ ನಮಸ್ಕಾರ ಮಾಡಿ ಹೋಗ್ತೀನಿ. ಆಂಜನೇಯ ಸ್ವಾಮಿನೇ ಸ್ಟ್ರೆಂತ್. ಲೈಕ್ ಅವ್ರ ಹೆಸರು ಹೇಳಿದ್ರೇ ಸ್ಟ್ರೆಂತ್ ಸಿಗುತ್ತೆ. ಅವ್ರನ್ನ ಸ್ಮರಣೆ ಮಾಡಿ ಹೊಡೆದ್ರೆ ಗೆದ್ದೇ ಗೆಲ್ತೀವಲ್ವಾ. ಭಯ ಆಗುತ್ತಾ ಇದು ಹೇಗಪ್ಪ ಮಾಡೋದು ಆ ಥರ? ಭಯ ಪಟ್ಟರೆ ನಾವೇನು ಕಲಿಯೋಕ್ಕೆ ಆಗೋದಿಲ್ಲ. ಸೊ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಸಿಂಪಲ್ ಆಗಿದೆ, ಮಾಡ್ಬೋದು ಅಂತ ನಮಗೆ ನಾವೇ ವಿಲ್ ಪವರ್ ತುಂಬಿಸ್ಕೋಬೇಕು. ಮಾಡ್ಬೋದು, ಏನಿದು ಅಷ್ಟೇ. ನಿನ್ನ ಪುಟ್ಟು ಮನಸ್ಸಿಗೆ ಈ ಕನಸಂದ್ರೆ ಅರ್ಥ ಆಗತ್ತಾ? ನಾನು ಒಲಿಂಪಿಕ್ ಯಂಗೆಸ್ಟ್ ಗೋಲ್ಡ್ ಮೆಡಲಿಸ್ಟ್ ಆಗಬೇಕು, ಮತ್ತು ಯಂಗೆಸ್ಟ್ ಮೈಸೂರು ಡಿಸ್ಟ್ರಿಕ್ಟಿನ IPS ಆಗಬೇಕು. ವಾವ್. ಲೈಕ್ ನಿಮ್ಮ ಮಕ್ಳಿಗೆ ಏನು ಇಷ್ಟನೋ ಅದೇ ಸ್ಪೋರ್ಟ್ಸ್ ಅಥವಾ ಸ್ಟಡೀಸ್ ಇರ್ಬೋದು, ಸ್ಕೆಚ್ ಏನಾದ್ರು ಇರಲಿ, ಅದರಲ್ಲೇ ನೆಡ್ಸ್ಕೊಂಡೋಗಿ. ನೀವು ಬಲವಂತಾಗಿ ಇದೇ ಮಾಡಬೇಕು ಅದೇ ಮಾಡ್ಬೇಕಂತ ಮಾಡಿಸಿದ್ರೆ ಲೈಕ್ ಅದು ಮುಂದೆ ಹೋಗಲ್ಲ. ನಿನ್ ಬಗ್ಗೆ ಕೇಳ್ತಾ ಗೊತ್ತಾಯ್ತು, ನೀನೇನು ವರ್ಷಕ್ಕೆ 2 ಸತಿ ಅಂತ ಐಸ್ ಕ್ರೀಮ್ ತಿನ್ನೋದು, ಅದು ಮೆಡಲ್ ಗೆದ್ದಾಗ? ಯಾಕಂದರೆ ನಾವು ಸ್ಪೋರ್ಟ್ಸಲ್ಲಿ ಇರೋದಕ್ಕೆ ಕೆಲವೊಂದು ಫುಡ್ಸ್ನ ತ್ಯಾಗ ಮಾಡಬೇಕಾಗುತ್ತೆ. ತ್ಯಾಗ ಅಂದರೆ ಅದೆಲ್ಲ ನಮ್ಮ ಹೆಲ್ತ್ಗೆ ತುಂಬ ಡೇಂಜರಸ್ ಆಗಿರುತ್ತೆ. ಅದು ತ್ಯಾಗನೂ ಅಲ್ಲ, ಅದು ವೇಸ್ಟ್ ಅಂತ ಅನ್ಬೋದು. ಅದು ನಮಗೆ ಬೇಡ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.